ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಪ್ತಶನಿವಾರ ವ್ರತ ಫುಲ್ ಡೀಟೇಲ್ನ ಹೇಳಿದ್ದೀನಿ. ಹೇಗೆ ಮಾಡ್ಕೊಳ್ಬೇಕು ಏನು ಅಂದರೆ ಕೆಲವೊಂದು ರೂಲ್ಸ್ ಇದ್ದಾವೆ. ಸೊ ಅದು ಏನು ಅಂತ ಹೇಳಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡಿಬಿಡೋಣ ಅಂತ ಹೇಳಿ. ಇನ್ನು ಇವತ್ತು ನಾನು ಹೇಳಿದ್ನಲ್ಲ, ನನಗೆ ಹೊಟ್ಟೆಗೆ ಯಾರು ಮದ್ದು ಹಾಕಿದ್ರು ಅಂತ ಹೇಳಿ. ಸೊ ಅದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಸಪ್ತಶನಿವಾರ ವ್ರತ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನಾವು ಪಾಲಿಸಬೇಕಾಗಿರೋದು ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನ ನಾವು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಬೇಕು. ಅಂದರೆ ನಾಳೆ ಪೂಜೆ ಮಾಡ್ತೀವಿ ಅಂದರೆ ಇವತ್ತು ಮತ್ತು ಪೂಜೆ ಮಾಡಿದ ದಿನ. ಇನ್ನು ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನ ನಾವು ನಾನ್ ವೆಜ್ಜನ್ನು ತಿನ್ನಬಾರ್ದು. ಬೇರೆ ಊರಿಗೆ ಹೋದಾಗ ನಾವು ಮಾಡ್ಬೋದಾ ಅಂತಂದರೆ ಅಲ್ಲೂ ಕೂಡ ಮಾಡ್ಬೋದು. ಅಂದರೆ ಬೇರೆ ಊರಿಗೆ ಹೋದಾಗ ಕೂಡ ಒಂದು ವೀಕ್ ಏನಾದರೂ ಇಲ್ಲಿ ಮಿಸ್ ಆಯಿತು, ಮತ್ತೊಂದು ವೀಕಲ್ಲಿ ಮಾಡ್ಬೋದಾ ಅಂತ ಅಂದರೆ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ಇನ್ನು ಈ ವ್ರತ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ 7 ವಾರ ಕೂಡ ಇದನ್ನು ಕಂಪ್ಲೀಟ್ ಮಾಡಬೇಕು. ನೀವು ಏನೇ ಕೋರಿಕೆ ಇದ್ರೂ ಖಂಡಿತವಾಗಿ ನೆರವೇರುತ್ತೆ. ಏನಾದರೂ ಒಂದು ದಾರಿ ಅಂತ ಅನ್ನೋದು 200% ಆಗಿ ಸಿಗುತ್ತೆ ನಮಗೆ. ಈ ಪೂಜೆ ಮಾಡ್ಕೊಳ್ಬೇಕಾದ್ರೆ ಮೊದಲು ಗಣೇಶನ ಪೂಜೆ ತುಂಬಾ ಮುಖ್ಯ. ಇನ್ನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಅಂದ್ರೆ ಇದಕ್ಕೆ ಶ್ರೇಷ್ಠ. ಇದನ್ನೇ ಮಾಡಬೇಕು. ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡುವುದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಗೆ ಬಾಳೆಹಣ್ಣು ಮಿಕ್ಸ್ ಮಾಡಿ ಒಂಚೂರು ಹಾಲು ಹಾಗೆ ನೀರನ್ನು ಸೇರಿಸಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇಷ್ಟನ್ನು ಮಾಡ್ಕೊಂಡ್ಬಿಟ್ರೆ ಸಾಕು. ಆಮೇಲೆ ಇದಕ್ಕೆ ನಾವು ಈ ವ್ರತ ಮಾಡಬೇಕಾದ್ರೆ ಆ ದಿನ ನಾವು ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕೋದು ತುಂಬಾ ಉತ್ತಮ. ಯೆಲ್ಲೋ ಕಲರ್ ಡ್ರೆಸ್ ಇರ್ಬೋದು ಅಥವಾ ಯೆಲ್ಲೋ ಕಲರ್ ಸ್ಯಾರಿಯನ್ನು ವೇರ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಕಂಪಲ್ಸರಿ ಯೆಲ್ಲೋ ಕಲರ್ ಹೂ ಇರಬೇಕು. ಒಂದು ಸ್ವಲ್ಪ ತುಳಸಿ ಅಂತೂ ಇರಲೇಬೇಕು. ಹಾಗೆ ಒಂಚೂರು ಮಲ್ಲಿಗೆ ಹೂವು ಇದ್ದರೂ ನಡೆಯುತ್ತೆ. ಇನ್ನು ಅದಾದಮೇಲೆ ಶ್ರೀಹರಿಯವರಿಗೆ ಹಿಳ್ಳುಂಡೆ ಅಥವಾ ಕಪ್ಪು ದ್ರಾಕ್ಷಿ ಈ ರೀತಿಯಾಗಿ ನೈವೇದ್ಯ ತುಂಬಾ ಇಷ್ಟ. ಸ್ವಲ್ಪ ಪುಳಿಯೋಗರೆ ಅಥವಾ ಮೊಸರನ್ನ, ಚಿತ್ರಾನ್ನ ಇದೆಲ್ಲನೂ ನಾವು ಇಡಬೇಕಾಗುತ್ತೆ. ಕಪ್ಪು ದ್ರಾಕ್ಷಿ, ಕಪ್ಪು ಎಳ್ಳು ಉಂಡೆನ ನೀವು ಮಾಡಿ ಇಡುವುದು ತುಂಬಾ ಒಳ್ಳೆಯದು. ಇದಾದಮೇಲೆ ನೆಕ್ಸ್ಟು ನೀವೇನಾದರೂ ಬೇಕು ಅಂತಂದರೆ ಈಗ ಅಧಿಕ ಮಾಸ ಅಲ್ವಾ, ಸೊ ಹಾಗಾಗಿ ನಾನು 33 ಏಲಕ್ಕಿ ಹಾರವನ್ನು ಹಾಕ್ತಾಯಿದ್ದೀನಿ. ತುಂಬಾ ಒಳ್ಳೆಯದು. ನೀವು ಬೇರೆ ದಿನದಲ್ಲಿ ಮಾಡಿದ್ರೆ ಅಧಿಕ ಮಾಸ ಬಿಟ್ಟು ಅಂತಂದರೆ 27 ಈ ರೀತಿ ನಾವು ಏಲಕ್ಕಿಯನ್ನು ಒಂದು 2 ನಿಮಿಷ ನೆನೆಸಿ ಒಂಚೂರು ಅರಿಶಿಣವನ್ನು ಮಿಕ್ಸ್ ಮಾಡಿ ಈ ಥರ ಹಾರ ಥರ ಪೋಣಿಸಿ ಹಾಕೋದು ತುಂಬಾ ಒಳ್ಳೆಯದು. ಇನ್ನು ತುಪ್ಪದ ಆರತಿ ಮಾಡುವುದು, ಅದಾದಮೇಲೆ ಒಂದು ಸ್ವಲ್ಪ ಮುತ್ತಿನ ಆರತಿ ಇದ್ದರೆ ಮುತ್ತಿನ ಆರತಿ ಮಾಡುವುದು ಇದೆಲ್ಲ ತುಂಬಾ ಒಳ್ಳೆಯದು. ಬಟ್ ಗಣೇಶ ಪೂಜೆ ಮಾತ್ರ ಖಂಡಿತವಾಗ್ಲೂ ತಪ್ಪದೆ ಮಾಡಿಕೊಳ್ಳಲೇಬೇಕು. ಇನ್ನು ನಿಮಗೆ ಒಂದೇ ನೈವೇದ್ಯ ಮಾಡೋಕ್ಕಾಗುತ್ತೆ ಅಂತಂದ್ರೂ ಮಾಡ್ಕೊಳ್ಬಹುದು. ಆದರೆ ನೀವು ಏನು ಅಂತಂದರೆ ಕಪ್ಪು ದ್ರಾಕ್ಷಿ ಅಥವಾ ಕಪ್ಪು ಎಳ್ಳುಂಡೆಯನ್ನು ಕಂಪಲ್ಸರಿ ಇಡೋದು ತುಂಬಾ ಒಳ್ಳೆಯದು. ಅಥವಾ ನೀವು ಒಂದು ವೇಳೆ ಪುಳಿಯೋಗರೆ ಮಾಡಿ ಕೂಡ ನಾವು ಇಡ್ತೀವಿ ಅಂತಂದರೆ ಒಂದು ವಾರ ಪುಳಿಯೋಗರೆ ಇಡ್ಬೋದು, ಮತ್ತೊಂದು ವಾರ ಮೊಸರನ್ನ, ಚಿತ್ರಾನ್ನ ಈ ರೀತಿ ಇಡ್ಬೋದು. ನಿಮ್ಮ ಮನೆಯಲ್ಲಿ ಶ್ರೀನಿವಾಸನ ಸಪ್ರೇಟಾಗಿ ಫೋಟೋ ಇರಬೇಕು ಅಥವಾ ವಿಗ್ರಹ ಇರಬೇಕು. ನೀವು ವ್ರತ ಮಾಡಬೇಕು ಅಂತಂದರೆ ಸಪ್ರೇಟಾಗಿ ಒಂದು ಟೇಬಲ್ನ ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಒರೆಸಿ ಫೋಟೋನೆಲ್ಲ ಅರಿಶಿನ, ಕುಂಕುಮ, ಗಂಧ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಸೊ 2 ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಹೇಳಿದ್ನೆಲ್ಲ ಗಣೇಶ ಪೂಜೆ ತುಂಬಾ ಇಂಪಾರ್ಟೆಂಟು. ಗಣೇಶ ಪೂಜೆ ಮಾಡಿದ್ರೆ ನಾವು ಯಾವ ಪೂಜೆನೂ ಮಾಡೋ ಹಾಗಿಲ್ಲ, ವ್ರತ ಕೂಡ ಮಾಡೋ ಹಾಗಿಲ್ಲ. ಇನ್ನು ನಿಮ್ಮ ಹತ್ರ ಗಣೇಶನ ವಿಗ್ರಹ ಈ ರೀತಿ ಅಥವಾ ಬೆಳ್ಳಿದು, ಹಿತ್ತಳೆದಿಲ್ಲ ಅಂತಂದರೆ ಅರಿಶಿಣದಲ್ಲಿ ನೀವು ಗಣಪತಿಯನ್ನು ಮಾಡಿ ಪೂಜೆ ಮಾಡೋದು ಅದು ತುಂಬಾ ಶ್ರೇಷ್ಠ. ಅದು ಕೂಡ ನೀವು ಮಾಡ್ಕೊಳ್ಬಹುದು. ಇನ್ನು ಶನಿವಾರನೇ ಆಗಿರೋದ್ರಿಂದ ಆಂಜನೇಯ ಕೂಡ ಶ್ರೀರಾಮನ ಭಕ್ತ ಆಗಿರೋದರಿಂದ ನಾನು ಆಂಜನೇಯನಿಗೂ ಕೂಡ ಆವತ್ತೇ ಪೂಜೆ ಕೂಡ ಮಾಡ್ಕೊತೀನಿ. ನೀವು ಇಲ್ಲ ಅಂತಂದರೂ ಕೂಡ ಸ್ಕಿಪ್ ಮಾಡ್ಕೊಬೋದು. ಯಾರಾದರೂ ಜೊತೆಯಲ್ಲೇ ಮಾಡುತ್ತೀನಿ ಅಂತಂದು ಕೂಡ ಈ ರೀತಿ ಮಾಡ್ಕೊಳ್ಬಹುದು. ಯೆಲ್ಲೋ ಕಲರ್ ಹೂವು, ಬಾಳೆಹಣ್ಣು ಇದು ಮತ್ತು ತುಳಸಿ ತುಂಬಾ ಇಡಲೇಬೇಕು, ತುಂಬ ಒಳ್ಳೆಯದು. ಸೊ ಈ ರೀತಿ ಇಷ್ಟೊಂದು ರೂಲ್ಸು. ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೋಬೇಕು, ಶಾಮಂತಿ ಹೂವುಗಳಿರಬೇಕು, ಅಕ್ಕಿ ಹಿಟ್ಟಿನ ದೀಪಾರಾಧನೆ ತುಂಬ 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 ನಮಗೆ ಅದಿಲ್ಲ ಅಂತಂದರೆ ನೀವು ವ್ರತ ಕಂಪ್ಲೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಈ ರೀತಿಯಾಗಿ ನೀವು ದೀಪವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಾನು ತೋರಿಸೋ ರೀತಿ ಗಂಧ ಮತ್ತು ಕುಂಕುಮವನ್ನು ನೀವು ಇಟ್ಕೊಳ್ಬೇಕು.
ನಾನು ನೆಕ್ಸ್ಟ್ ವೀಕ್ ಮತ್ತೆ ನಾನು ವ್ರತ ಮಾಡಿದವಾಗ ಕಂಪಲ್ಸರಿ ಇನ್ನೂ ನೀಟಾಗಿ ಹೇಳ್ತೀನಿ. ಈ ಅಧಿಕ ಮಾಸ ಆಗಿರೋದ್ರಿಂದ ನಾನು 33 ಶಂಕು ಚಕ್ರ ರಂಗೋಲಿಗಳನ್ನ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನೀವು ಕೂಡ ಈ ಅಧಿಕ ಮಾಸದಲ್ಲಿ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಮಂತ್ ಕೂಡ ನಿಮ್ಗೆ ಅಧಿಕ ಮಾಸ ಸಿಗುತ್ತೆ, ಮತ್ತು ಶ್ರಾವಣ ಮಾಸದಲ್ಲಿ ಕೂಡ ನೀವು ಆರಾಮಾಗಿ 2 ತಿಂಗಳಲ್ಲಿ ನೀವು ಮಾಡೋದಾದರೆ ಕಂಪ್ಲೀಟ್ ಮಾಡ್ಕೊಳ್ಬಹುದು. ತುಂಬ ದಿನದಿಂದ ಏನಾದರೂ ನಿಮಗೆ ಒಂದು ಕೋರಿಕೆ ಇತ್ತು, ಅದು ನೆರವೇರದೇ ಇಲ್ಲ, ಲೈಫಲ್ಲಿ ಏನಾದರೂ ಸಕ್ಸಸ್ ಆಗಬೇಕು, ನಮಗೆ ಮಕ್ಕಳೇ ಆಗಲಿಲ್ಲ, ಮತ್ತೇನಾದರೂ ನಿಮಗೆ ಜಾಬಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ, ಸೊ ಮನೇಲಿ ಏನಾದರೂ ತೊಂದರೆಗಳು ಇದ್ದರೆ, ಇದು ನನ್ನ ಲೈಫಲ್ಲಿ ನಾನು 2ನೇ ಸರಿ ಮಾಡ್ತಾಯಿರೋದು, ನಿಮಗೆಲ್ಲ ಗೊತ್ತೇ ಇದೆ. ನಾನು ಫಸ್ಟ್ ಕೂಡ ನನಗೆ 3 ವಾರಕ್ಕೆ ನನಗೆ ಸಕ್ಸಸ್ ಅನ್ನೋದು ಸಿಕ್ತು. ಸೊ ಈ ಸಾರಿ ಕೂಡ ನನ್ನ ಒಂದು ಏನೋ ಒಂದು ಕೋರಿಕೆನ ಇಟ್ಕೊಂಡು ನಾನು ಪೂಜೆಯನ್ನು ವ್ರತ ಮಾಡ್ತಾಯಿರೋದು. ಮನಸ್ಸು ಮತ್ತು ಭಕ್ತಿಪೂರ್ವಕವಾಗಿ ನೀವು ಪೂಜೆಯನ್ನು ಮಾಡಿದ್ರಿ ಅಂತಂದರೆ ತುಂಬಾ ಒಳ್ಳೆಯದು. ಇನ್ನು ಅಧಿಕ ಮಾಸದಲ್ಲಿ ನಾವು ಏನೇ ಮಾಡಿದರೂ 33 ಬತ್ತಿಗಳು, 33 ಆರತಿ ಈ ರೀತಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಶ್ರೀಹರಿಗೆ 33 ಬತ್ತಿ ದೀಪಾರಾಧನೆಯನ್ನು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಳ್ಳೆಣ್ಣೆ ತುಂಬಾ ಮುಖ್ಯ, ಓಕೆನಾ. ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಯೂಸ್ ಮಾಡಿ ಶ್ರೀಹರಿಗೆ ನೀವು ಪೂಜೆಯನ್ನು ಮಾಡಬೇಕು ಅಂತಿದ್ರೆ, ಎಳ್ಳೆಣ್ಣೆಗೆ ಒಂಚೂರು ಮಲ್ಲಿಗೆ ಎಣ್ಣೆ, ಒಂಚೂರು ಜವಾದಿ ಪೌಡ್ರು, ಅದಾದಮೇಲೆ ಒಂಚೂರು ಅರಿಶಿಣ, ಹಾಗೆ ಸ್ವಲ್ಪ ಪಚ್ಚಕರ್ಪೂರ ಇದನ್ನೆಲ್ಲ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬತ್ತಿಗಳೆಲ್ಲನೂ ಸಪ್ರೇಟಾಗಿ ಒಂದೊಂದೇ ಕರೆಕ್ಟಾಗಿ 33 ಹಚ್ಚಬೇಕು. ಸೊ ಇದು 33 ದೀಪದ ಬತ್ತಿ ಪೂಜೆಯನ್ನು ಮಾಡುವಂಥದ್ದು. ಇನ್ನು ನೋಡಿ, ಈಗ ನಾನು ತೋರಿಸ್ತಾ ಇರೋದು ಹೊಟ್ಟೆನಲ್ಲಿ ನನಗೆ ಕೈಮದ್ದು ಹಾಕಿದ್ರು ಅಂತ ಹೇಳಿದ್ನಲ್ಲ, ನೋಡಿ ಅದನ್ನು ತೆಗ್ಸಿದ ಮೇಲೆ ನಾನು ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ. ಯಾಕಂದರೆ ಸ್ವಲ್ಪ ಜನ ಇದನ್ನ ನಂಬೋದಿಲ್ಲ, ಅದಕ್ಕೋಸ್ಕರ ಅವರು ನಂಬಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ತೋರಿಸೋಣ ಅಂತ ಹೇಳಿ ನಾನು ಅವತ್ತು ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇದನ್ನು ಏನರಲ್ಲಿ ಹಾಕಿದ್ರು ಅಂತ ಕೂಡ ನನಗೆ ಗೊತ್ತಿಲ್ಲ. ಅವರು ಹೇಳಿದ್ರು ಮೋಸ್ಟ್ಲಿ ಇಡ್ಲಿ ಅಥವಾ ದೋಸೆನಲ್ಲಿ ಏನೋ ಈ ಥರ ಹಾಕಿದ್ದಾರೆ, ಅವೆರಡರಲ್ಲಿ ಏನೋ ಒಂದು ಅಂತ ಹೇಳಿ ಅವರು ನನಗೆ ಹೇಳಿದ್ರು. ಸೊ ಅದು ತೆಗ್ಸಿದ್ದು ಆದಮೇಲೆ ನನಗೆ ಒಂದು ಎಷ್ಟೋ ಪರವಾಗಿಲ್ಲ, ಬೆಟರ್ ಅಂತ ಅನ್ನಿಸ್ತು. ನಾನು ಲೈಫಲ್ಲಿ ನನಗೆ ಫಸ್ಟ್ ಟೈಮ್ ಈ ಥರ ಆಗಿದ್ದಿತ್ತು. ಬಟ್ ಯಾರು ಹಾಕಿದ್ರು, ಏನೋ ಕಥೆನೋ, ಫ್ರೆಂಡ್ಸು, ಫ್ಯಾಮಿಲಿನ, ಫ್ರೆಂಡ್ಸ್ ಅಂತ ನನಗೆ ಯಾರೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸೇ ಇರೋದೇ. ಯಾಕಂದರೆ ಫ್ರೆಂಡ್ಸ್ ಅಂತ ಬಿಟ್ಟಮೇಲೆ ಈಗ ಕಾಲೇಜು ಅದು ಇದೆಲ್ಲ ಬಿಟ್ಟಮೇಲೆ ಇನ್ಯಾರು ಇರ್ತಾರೆ ಹೇಳಿ. ನಾನು ಅಷ್ಟಾಗಿ ಅಕ್ಕಪಕ್ಕ ಎಲ್ಲೂ ಅಷ್ಟೇ, ನಾನು ಇಲ್ಲಿ ನಮ್ಮ ಊರಲ್ಲಿರ್ಬೋದು ಅಥವಾ ನಮ್ಮ ಅಮ್ಮ ಊರಲ್ಲಿರ್ಬೋದು ಫ್ರೆಂಡ್ಸ್ ಅಂತ ನಾನು ಯಾರನ್ನೂ ಮಾಡ್ಕೊಳೋಕ್ಕೆ ಹೋಗಲ್ಲ. ಯಾರೂ ಇಲ್ಲ ಕೂಡ ಫ್ರೆಂಡ್ಸ್ ನನಗೆ, ಬರೀ ಫ್ಯಾಮಿಲಿ ಮತ್ತು ಸಂಬಂಧಿಕರು ಇಷ್ಟು ಜನನೇ ಇಷ್ಟೇ ಇರೋದು. ಅಂದರೆ ಯಾರೋ ಒಬ್ಬರು, ಈಗ ಯಾರ ಮನೆಗೆ ಹೋದ್ರೂ ಭಯ ಆಗುತ್ತೆ, ಏನಪ್ಪ ಕಾಫಿ ಟೀ ಕುಡಿಬೇಕು ಅಂದಷ್ಟು, ನಾನು ಬರೀ ನೀರು ಕುಡಿಬೇಕಂದ್ರೂ ಭಯ ಆಗುತ್ತೆ. ಯಾಕಂದರೆ ಅಷ್ಟು ಹಿಂಸೆ ತುಂಬ ದಿನಗಳಾಗ್ಬಿಟ್ಟಿದೆ ಹಾಕಿ ಅಂತ ಅವರು ಹೇಳಿದ್ರು. ಸೊ ಅದಾದಮೇಲೆ ಆರ್ಯನ್ಗೆ ಸ್ಕೂಲಲ್ಲಿ ಸ್ಕೇಟಿಂಗ್ ಟ್ರೈನಿಂಗ್ ಕೊಡಬೇಕು. ಸೊ ಒಂದು ಸ್ವಲ್ಪ ಸ್ಕೇಟಿಂಗ್ಗೆ ಸಂಬಂಧಪಟ್ಟಂತಹ ಇದನ್ನೆಲ್ಲ ಕಳಿಸ್ಕೊಡಿ ಅಂತ ಹೇಳಿದರು. ಸೊ ಸರಿ ಆಯಿತು ಅಂತ ಹೇಳಿ ಡೆಕಾತ್ಲೈನ್ಗೆ ಹೋಗ್ಬಿಟ್ಟು ಒಂಚೂರು ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಫಸ್ಟ್ ಟೈಮು ಅಲ್ಲಿ ಹಂಗೆ ಸುಮ್ಮನೆ ಹಾಗೆ ಟ್ರೈ ಮಾಡಿದ್ವಿ, ನಾನು ಮತ್ತು ಅರುಣ್ ಇಬ್ಬರೂ. ಅಲ್ಲಿ ತುಂಬ ಜನ ಬಂದಿದ್ದರು, ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಆಲ್ರೆಡಿ ಅಂದರೆ ಸೀನಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಇದನ್ನ ಸ್ಕೇಟಿಂಗ್ ಮಾಡ್ತಾಯಿದ್ರು. ನಮಗೆ ಖುಷಿ ಆಯಿತು, ಆರ್ಯನ್ಗೆ ನೆಕ್ಸ್ಟ್ ಕೂಡ ಅವನು ಕೂಡ ಸ್ಕೇಟಿಂಗ್ ಕಲಿತಾನೆ ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ಜನ, ಫುಲ್ ರಶ್ ಇತ್ತು. ಎಷ್ಟು ಅಂದರೆ ಒಂಚೂರು ಡೆಕಾತ್ಲೈನ್ ಅಂತ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ರೆ ಅಲ್ಲೇ ಸಿಗುತ್ತೆ. ಇನ್ನು ಸ್ವಿಮ್ಮಿಂಗ್ ಎಲ್ಲ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಸ್ವಿಮ್ಮಿಂಗ್ ಬೇಕಾಗಿರ್ತಕ್ಕಂಥ ಕೆಲವೊಂದು ವಸ್ತುಗಳೆಲ್ಲ ಅಲ್ಲಿ ಕೂಡ ನಾವು ತೊಗೊಂಡ್ವಿ ಕೂಡ. ಹಾಗೆ ನನಗೊಂಚೂರು ಶಾಪಿಂಗು, ಆರ್ಯನ್ಗೆ ಒಂಚೂರು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇಷ್ಟನ್ನೆಲ್ಲ ಮುಗಿಸ್ಕೊಂಡ್ವಿ. ಸೊ ಇಷ್ಟನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಪೂಜೆ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇನ್ನೂ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಇಷ್ಟ ಆಗಿದೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.